ಹಪ್ಪಳ ನೋಡಿ ಈ ರೀತಿ ಬಂದೈತೆ. ಎಲ್ಲ ಒಣಗೈತೆ, ಅರ್ಧ ಒಣಗಿದೆ. ಯಾಕಂದರೆ ಮಳೆ ಬರ್ತಾ ಇತ್ತು, ಮಳೆ ಚೆನ್ನಾಗಿ ಇಳ್ದಿತ್ತು. ಅದಕ್ಕೋಸ್ಕರನೇ ಒಳಗಡೆ ಎತ್ತಿಕ್ಬಿಟ್ಟೆ. ಇಲ್ಲ ಅಂದರೆ 5:30 6 ಗಂಟೆವರೆಗೂ ಬಿಸಿಲಿರೋದು, ಇನ್ನೂ ಚೆನ್ನಾಗಿ ಒಣಗಿರೋದು. ಅದಕ್ಕೋಸ್ಕರನೇ ಎತ್ತಿ ಒಳಗಡೆ ಇಕ್ಕಿದೆ. ನನ್ನ ಮಕ್ಕಳಂತೂ ಅದು ಯಾವುದೋ ಡಿಸೈನಲ್ಲಿ ಹಾಕಿದಾರಂದರೆ ಹಪ್ಪಳ ನೋಡಿ, ಚಿಕ್ಕವಳು ರೌಂಡಕ್ಕೆ ಹಾಕಿದ್ಲು, ದೊಡ್ಡವಳಂತೂ ಹೆಂಗೆ ಬಂದರೆ ಹಂಗೆ ಹಾಕಿದ್ದಾಳೆ ನೋಡಿ. 2 ದಿನ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸೋಣ ಅಂತಲೇ. ಚೆನ್ನಾಗಿ ಒಣಗೋಗೈತೆ. 2 ದಿನ ಒಣಗಿಸಿದ್ದೆ. ಆಮೇಲೆ ಇವಾಗ ಹೆಂಗೆ ಬರುತ್ತೆ ಹಪ್ಪಳ ಅಂತ ತುಂಬ ಚೆನ್ನಾಗಿ ಬಂತು. ನನಗಂತೂ ಏನಾನ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದರೆ ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಇಷ್ಟಪಟ್ಟರು. ತುಂಬ ಕ್ರಿಸ್ಪಿಯಾಗಿ ಬಂತು. ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳ್ತು, ಚೆನ್ನಾಗಿ ಒಣಗಿತ್ತು. 2 ದಿನ ಚೆನ್ನಾಗಿ ಒಣಗಿಸಿದ್ದೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಅನಿಸುತ್ತೆ ಅಂದರೆ, ಇದು ಕಡ್ಡಿ ಥರ ಹಾಕಿರೋದನ್ನು ಹಾಕಿ ತೋರಿಸ್ತೀನಿ ನೋಡಿ. ಇದು ಅಂತೂ ಸೂಪರಾಗಿತ್ತು. ಉಪ್ಪು ಖಾರ ಜೀರಿಗೆ ಹಾಕಿರೋದಕ್ಕೆ, ಕರಿಬೇವಿನ ಸೊಪ್ಪು ಹಾಕಿರೋದಕ್ಕೆ ಫ್ಲೇವರ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದನ್ನು ನಾನು ಎಲ್ಲರಿಗೂ ಟೇಸ್ಟ್ ತೋರಿಸ್ತೀನಿ ನೋಡಿ. ಈ ಥರ ಕ್ರಿಸ್ಪಿಯಾಗಿ ತುಂಬಾ ಕ್ರಿಸ್ಪಿಯಾಗಿತ್ತು, ಚೆನ್ನಾಗಿತ್ತು. ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಬೇಳೆ ಸಾಂಬಾರಿಗೆ, ರಸಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಟೇಸ್ಟ್ ತೋರಿಸ್ತೀನಿ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಇಷ್ಟ ಆದರೆ ನಂಗೆ ತುಂಬ ಖುಷಿ. ಇವನು ನಮ್ಮ ಚಿಕ್ಕಮ್ಮನ ಮಗ ವೀಡಿಯೋ ಮಾಡ್ತಾಯಿದ್ರೆ ತಲೆ ಬಗ್ಸ್ಕೊತಾ ಇದ್ದಾನೆ. ನಮ್ಮ ಯಜಮಾನ್ರಿಗೂ ಟೇಸ್ಟ್ ತೋರಿಸಿದೆ, ತುಂಬ ಇಷ್ಟ ಆಯಿತು. ಹಾಗೆ ಇವತ್ತು ದಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ದಮ್ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಚಿಕನ್ ಎಲ್ಲ ನೆನೆಸಿಕ್ಕಿದ್ದೀನಿ. ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿತ್ತು. ನಮ್ಮ ಚಿಕ್ಕವಳು ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.